ದಿನಚರಿ ಹೇಗಿರ್ತಿತ್ತು ಅಂತ ಹೇಳಿ ಬಿಗ್ ಬಾಸ್ ಅದು? ಏನಿಲ್ಲ ಸರ್, ಬೆಳಗ್ಗೆ ಎದ್ದಿದ ತಕ್ಷಣ ನಮ್ದೇನು ರೂಟೀನ್ ಅದನ್ನೆಲ್ಲ ಮುಗಿಸ್ಕೊಳಕ್ ಬಿಡೋರು. ಅದಾಗ್ತಿದ್ದಂಗೆ ಒಂದು ಚಟುವಟಿಕೆ ಅಂತ ಬರೋದು, ಇಲ್ಲ ಒಂದು ಗೇಮ್ ಅಂತ ಬರೋದು. ಸೊ ಈ ವಿಷಯವಾಗಿ ಒಂದಷ್ಟು ಡಿಸ್ಕಷನ್ ಆಗ್ಬೇಕಾದ್ರೆ ಜಗಳ ಆಗೋದು, ಇಲ್ಲ ಟಾಸ್ಕಲ್ಲೇ ಜಗಳಗಳಾಗೋದು, ಆ ಜಗಳದ ಬಗ್ಗೆ ಮಾತಾಡೋದು. ಇನ್ನೇನು ನಿಮ್ಗೆ ಆಲ್ಮೋಸ್ಟ್ ಒಂದು 7 days ಕಳೀತಿದ್ದಂಗೆ ಆ ಮನೇಲಿ ಇನ್ಯಾವುದೋ ರಾಕೆಟ್ ಸೈನ್ಸ್ ನೆನಪಿಗೆ ಬರಲ್ಲ ನಿಮಗೆ. ಅಲ್ಲಿ ಕಣ್ಮುಂದೆ ಇರೋದೇನೆ. ಸೊ ಆ ಕಣ್ಮುಂದೆ ಇರೋದೇ ಏನೇನು ವಿಷಯ ನಡೆಯುತ್ತೆ ಅದನ್ನ ಮಾತ್ರ ಹೈಲೈಟ್ ಮಾಡ್ಕೊಂಡು ಮಾತಾಡ್ಕೊಂಡು ಇರ್ತಾ ಇದ್ವಿ ಅಷ್ಟೇ. ಬಿಗ್ ಬಾಸ್ ಹೋಗ್ಬೇಕನ್ನೋ ತುಂಬಾ ಜನ ಕೂಡ ಡ್ರೀಮ್ ಇರುತ್ತೆ ಹೊರಗಡೆ, ಸಾಕಷ್ಟು ನಾನು ಹೋಗ್ಬೇಕು ಬಿಗ್ ಬಾಸ್ಗೆ ಎನ್ನುವಂತ. ನಿಮ್ಗೆ ಹೇಗೆ ಕರೆ ಬಂತು, ಅಥವಾ ನಿಮ್ಗೆ ಯಾವ ಆಂಗಲ್ ಅಲ್ಲಿ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿದ್ರು ಬಿಗ್ ಬಾಸ್ಗೆ? ಬಿಕಾಸ್ ನನಗೆ ಸೀರಿಯಲ್ ಮಾಡಿದ್ರಿಂದ, ಒಂದಷ್ಟು ಸಿನಿಮಾಗಳು ಮಾಡಿದ್ರಿಂದ, ಸೊ ಅದರಿಂದ ನನಗೆ ಆಫರ್ ಬಂದು ಅಂತ ಅನ್ಕೊಂತೀನಿ. ಆ್ಯಂಡ್ ಮೋರ್ ಓವರ್ ನನಗಿದು 9 season ಇಂದನೂ ಬರ್ತಾ ಇತ್ತು, 9-10ಗೆ ಬರಬೇಕು ಅಂತಿತ್ತು. ಸೊ ನನಗೆ ಮ್ಯಾಕ್ಸಿಮಮ್ ನನಗಿದು ಒಳ್ಳೆ ವೇದಿಕೆ, ನನಗಿದು ಈಗ ಒಳಗೆ ಹೋಗ್ಬೋದು ನಾನು ಅಂತ ಅನ್ಕೊಂಡು ಹೋಗಿದ್ದು 11th season. ಓಕೆ, ಈಗ ಪದ್ಮಾವತಿ ಸೀರಿಯಲ್ ಆದ್ಮೇಲೆ ತುಂಬಾಗಳಲ್ಲಿ ಕಾಣಿಸ್ಕೊಡ್ಲಿ. ಈಗ ನೆಕ್ಸ್ಟ್ ಪ್ಲಾನ್ ಏನಾದ್ರು ಇದೆಯಾ ಮೂವೀಸ್ಗಳು ಮಾಡೋದ್ ಬಗ್ಗೆ ಆಗ್ಲಿ, ಇದೇ ಪಬ್ಲಿಸಿಟಿ ಇಟ್ಕೊಂಡು? ನಾನು ಈ ಪದ್ಮಾವತಿ ಮುಗಿದ್ಮೇಲೆ ನನಗೆ ಒಂದಷ್ಟು ಸಿನಿಮಾಗಳಾಗ್ತವೆ, ಅದು ಕರೋನಾದಲ್ಲಿ ಸ್ಟಾಪ್ ಆಗುತ್ತೆ, ನಡೆಯಲ್ಲ. ಸೊ ಅದಾದ್ಮೇಲೆ ಬ್ಯಾಡ್ ಮ್ಯಾನೇಜ್ ಅಂತ ಒಂದು ಸಿನಿಮಾ ಮಾಡ್ತೀನಿ, ಅದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ರಿಲೀಸ್ ಆಗಿದ ತಕ್ಷಣ ನೆಕ್ಸ್ಟ್ ಬಂದಿರೋದು ಈ ಬಿಗ್ ಬಾಸ್ ವೇದಿಕೆ ನನಗೆ. ಸೊ ಈ ಬಿಗ್ ಬಾಸ್ ವೇದಿಕೆಯಿಂದ ನನಗೇನು ಸಿಕ್ಕಿದೆ, ಈ ಪಾಪ್ಯುಲಾರಿಟಿ ಅಂತ ಏನು ಸಿಕ್ಕಿದೆ, ಜನ ಎಲ್ಲ ಏನು ಇಷ್ಟಪಡ್ತಾ ಇದ್ದಾರೆ, ಇನ್ನೊಂದು ಯಾವ್ದಾನ ಪ್ರಾಜೆಕ್ಟ್ ಮುಖಾಂತರ ಹೊರಗಡೆ ಬಂದು ಅದನ್ನ ಇಷ್ಟಪಟ್ಟು ಮತ್ತೆ ಏನೋ ಹೋಗ್ಬೋದು, ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗೋಣ ಅಂತ. ಓಕೆ, ಅವತ್ತು ಫೈನಲ್ ಡೇ ಟೆಲಿಕಾಸ್ಟ್ ಆದಂಥ ಸಂದರ್ಭದಲ್ಲಿ ಪ್ರೀ ಶೂಟ್ ಆಗಿರುತ್ತೆ, ಆಮೇಲೆ ಟೆಲಿಕಾಸ್ಟ್ ಆಗುತ್ತೆ. ಅಲ್ಲಿವರೆಗೂ ಕೂಡ ಹೇಗೆ ಇರುತ್ತೆ ಅಂತ ಹೇಳಿ, ಬಿಗ್ ಬಾಸ್ ಮನೆಯಲ್ಲಿ ನೈಟ್ 12 ತನಕ ನೀವು ಅಲ್ಲಿ ಒಳಗಡೆ ಇರ್ತೀರಾ, ಅಲ್ಲಿವರೆಗೂ ನೀವು ಹೊರಗಡೆ ಬಂದಿರಲ್ಲ, ಅಲ್ಲಿವರೆಗೂ ಏನು ಪಾರ್ಟಿ ಗಿಟಿ ಏನಾರು ಅರೇಂಜ್ ಇರುತ್ತಾ ಎಲ್ಲಿ? ಬಿಗ್ ಬಾಸ್ ಮನೆಯಲ್ಲಿ ಲಾಸ್ಟ್ ಡೇ ಇರುತ್ತಲ್ಲ ಫೈನಲ್? ಲಾಸ್ಟ್ ಡೇ ಏನು ಇರಲಿಲ್ಲ, ಎಲ್ಲ ಜನ ಜಾಸ್ತಿ ಇದ್ರು ಅಂತ ನಮ್ಮನ್ನು ಒಳಗೆ ಕೂಡ ಹಾಕೊಂಡಿದ್ರು ಅಷ್ಟೇ. ಬಿಟ್ರೆ ಇನ್ನೆಲ್ಲರನ್ನೂ ಆಚೆ ಬಿಟ್ಟು ನಾನು ಮತ್ತೆ ಹನುಮಂತನ ಫ್ಯಾಮಿಲಿ ಮಾತ್ರ ಅಲ್ಲಿದ್ವಿ ಒಳಗಡೆ. ಗೇಟ್ ಹತ್ರ ತುಂಬಾ ಜನ ಇದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಮತ್ತೆ ಇದನ್ನ ಸ್ಕ್ವಾಡ್ ಮಾತ್ರ ಅಲ್ಲಿ ಕೂರಿಸ್ಕೊಂಡು, ಇನ್ನ ಟೆಕ್ನಿಕಲ್ ಟೀಮ್ ಎಲ್ಲ ಆಚೆ ಹೋಗಿದ್ರು. ನನ್ನ ಹನುಮಂತನ ಅದಕ್ಕೋಸ್ಕರ ಡಿಲೇ ಮಾಡಿ ಬಿಟ್ರು. ನಿಮ್ ಕ್ರಶ್ ಅಂತ ಹೇಳಿ ಯಾರಾದ್ರು? ಬಿಗ್ ಬಾಸ್ ಮೇಲೆ ಕ್ರಶ್ ಅಂತ ಯಾರು ಆಗಕ್ಕೆ ಚಾನ್ಸೇ ಇಲ್ಲ ಸರ್. ಅಂಡ್ ಯಾಕಂದ್ರೆ ಅಲ್ಲಿ ಹೋಗಿರೋದೇ ಕಾಂಪಿಟೇಷನ್ಗೆ, ಕ್ರಶ್ ಅಂತ ಫ್ಯಾಕ್ಟರ್ ಎಲ್ಲ ಇಟ್ಕೊಂಡ್ಬಿಟ್ರೆ ನೀವು ಅಲ್ಲಿ ಆಡಕ್ಕಾಗಲ್ಲ. ಸೊ ಹಾಗಾಗಿ ಕ್ರಶ್ ಫ್ಯಾಕ್ಟರ್ಸ್ ಯಾರು ಆಗ್ಲಿಲ್ಲ ನನಗೆ, ಅಂಡ್ ಆ ಥರದವ್ರು ಯಾರು ಇಲ್ಲ. ಈಗ ಹೊರಗಡೆ ಬಂದ್ಮೇಲೆ ತುಂಬಾ ಏನಾದ್ರು ಪ್ರಪೋಸಲ್ ಆ ತರ ಬಂದಿದೆ? ನಿಜ ಹೇಳ್ತೀನಿ, ನಂಗೆ ಇನ್ನೂ ಯಾರ್ದು ಕಾಲ್ಸ್ಗಳು ರಿಸೀವ್ ಮಾಡಕ್ ಆಗ್ತಾ ಇಲ್ಲ, ಏನು ಮಾಡಿಲ್ಲ ಇನ್ನೂ. ಒಂದಿನ ಫ್ರೀ ತಗೊಂಡು ನೋಡ್ಬೇಕು ಏನೇನಾಗಿದೆ ಏನೇನು ಅಂತ. ಅದು ಆಕ್ಟಿಂಗ್ ಫೀಲ್ಡ್ ಅಲ್ಲೇ ಮುಂದುವರೆದು ಅದೇ ಇದರಲ್ಲಿ ಜನರೇಷನ್ ಹೋಗ್ಬೇಕಂತ, ಅಥವಾ ಮತ್ತೆ ಬೇರೆ ಏನಾದ್ರು ಪ್ಲಾನ್ ಇದೆಯಾ? ಈಗ ಸದ್ಯಕ್ಕೆ ಏನು ಪ್ಲಾನ್ ಇಲ್ಲ ಸರ್, ಟು ಬಿ ಫ್ರಾಂಕ್. 120 days ಆಗಿ ಫುಲ್ ಒಳ್ಳೆ ಖಾಲಿ ಪೇಪರ್ ತರ ಬಂದಿದ್ದೀನಿ. ಇನ್ ಏನೇನ್ ಬರುತ್ತೆ ನೋಡ್ಕೊಂಡು ಅದನ್ನ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಪಾರ್ಟಿ ಗಿಟಿ ಎಲ್ಲ ಜೋರ್ ಇತ್ತಾ ಬಂದ್ಮೇಲೆ? ಬಂದ್ಮೇಲೆ ಮಾಡ್ಬೇಕು, ಇನ್ನೂ ಆಗಿಲ್ಲ, ಅದಕ್ಕೂ ಟೈಮ್ ಸಿಕ್ಕಿಲ್ಲ. ಲೈಕ್ ಕರೆಕ್ಟ್ ಆಗಿ ನಿದ್ದೆ ಆಗ್ತಿಲ್ಲ. ನಾವು ಅಲ್ಲಿ ಒಳಗಡೆ ಇದ್ದಿದ್ದ ಶೆಡ್ಯೂಲ್ಗಳು ಬೇರೆ, ಮಾರ್ನಿಂಗ್ ಬೇರೆ ತರ ಆಗ್ತಾ ಇತ್ತು, ನೈಟ್ ಬೇರೆ ತರ ಇರ್ತಾ ಇತ್ತು. ಅಂದ್ರೆ ನಮ್ದು ಟೋಟಲ್ ಟೈಮಿಂಗ್ ಬೇರೆ ತರ ಇರ್ತಾ ಇತ್ತು. ಇಲ್ಲಿಗೆ ಅಡ್ಜಸ್ಟ್ ಆಗೋದಕ್ಕೆ ಇನ್ನೊಂದ್ ಸ್ವಲ್ಪ ಟೈಮ್ ಬೇಕು. ಆಲ್ ಆಫ್ ಎ ಸಡನ್ ಕುಡ್ದಿಲ್ಲ ಅಂತ ಮಂದಿಲ್ ಕುಡಿಯೋದು, ಹೆಲ್ತ್ ಹಾಳು ಮಾಡ್ಕೊಳ್ಳೋದು, ಸೊ ಬೇಡ ಅಂತ. ಹೇಗಿರ್ತಿತ್ತು ದಿನಚರಿ? ಎಷ್ಟು ಗಂಟೆಗೆ ಹೇಳೋದು, ಮಲ್ಗೋದು? ಗೊತ್ತಾಗ್ತಿರ್ಲಿಲ್ಲ ನಮ್ಗೆ, ಗೊತ್ತಾಗ್ತಿರ್ಲಿಲ್ಲ. ನಾವು ಸೂರ್ಯನ ನೋಡಿ ಅಂದಾಜ್ ಮಾಡ್ಕೋತಾ ಇದ್ವಿ ಅಷ್ಟೇ, ಆ ಶಾಡೋಗಳನ್ನೆಲ್ಲ ನೋಡ್ಬಿಟ್ಟು. ಅದನ್ನ ಬಿಟ್ಟರೆ ಟೈಮಿಂಗ್ ಗೊತ್ತಾಗ್ತಿರ್ಲಿಲ್ಲ.